ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 13ನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಎನ್ನುವ ಚಾಪ್ಟರ್ ಇಂದ ಪೌರರಾದವರು ಪಡೆಯುವ 2 ರೀತಿಯ ಸೌಲಭ್ಯಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಪೌರರಾದವರು ಪಡೆಯುವ 2 ಸೌಲಭ್ಯಗಳು ಅಂದ್ರೆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಯನ್ನ ಪಡೆಯುತ್ತಾರೆ. ಪೌರರಾದವರಿಗೆ ಅನೇಕ ಸೌಲಭ್ಯಗಳನ್ನು ದೇಶವು ಒದಗಿಸಿಕೊಡುತ್ತದೆ. ಒಂದು, ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ. ಎರಡನೆಯದಾಗಿ ಪೌರರಾದವರು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನ ಹೊಂದಿರುತ್ತಾರೆ. ಅದೇ ರೀತಿ ಸಂವಿಧಾನ ಒದಗಿಸುವ ಮೂಲಭೂತ ಹಕ್ಕುಗಳನ್ನು ಕೂಡ ಹೊಂದಿರುತ್ತಾರೆ. ಚುನಾವಣೆಯಲ್ಲಿ ಮತ ಚಲಾಯಿಸುವ, ಸ್ಪರ್ಧಿಸುವ ಹಕ್ಕನ್ನು ಹೊಂದಿರುತ್ತಾರೆ. ರಾಜಕೀಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ. ರಾಷ್ಟ್ರಾಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸರ್ವೋಚ್ಚ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೆ ಉನ್ನತ ಹುದ್ದೆಗಳನ್ನ ಅಲಂಕರಿಸುವ ಅರ್ಹತೆಗಳನ್ನು ಕೂಡ ಒಬ್ಬ ಪೌರನಾದವನು ಹೊಂದಿರುತ್ತಾನೆ. ಎಲ್ಲ ಸಾರ್ವಜನಿಕ ನೇಮಕಾತಿಗೆ ಅರ್ಹತೆಯನ್ನ ಗಳಿಸ್ತಾನೆ. ಈ ರೀತಿ ಬೇರೆ ಬೇರೆ ಸೌಲಭ್ಯಗಳಿವೆ. ನೀವು ಯಾವ್ದಾದ್ರು 2 ಸೌಲಭ್ಯಗಳನ್ನ ಬರೆಯಬೇಕು ಮಕ್ಕಳು. ಓಕೆನಾ? ಥ್ಯಾಂಕ್ ಯು.